ಒಬ್ಬ ಮನುಷ್ಯನ ಮೇಲೆ ಬಂದ್ರೆ ಮಾತ್ರ ಜಗ್ಗೇಶ್ ಅವ್ರು ಹೇಳೋಣ, ನಮ್ಮ ಕಸಿನ್ ರೀ, ನಮ್ಮ ಅಣ್ಣ ರೀ, ನಮ್ಮ ಬ್ರದರ್ ರೀ ಅಂತಾರೆ, ಇತ್ತಾಗ ಬಾ ಅಂತಾರೆ ಅಂತಾರಲ್ಲ, ಅದು ಮನುಷ್ಯನ ಹತ್ರ ದುಡ್ಡಿದ್ರೆ ಮಾತ್ರ ದುಡ್ಡಿಗೆ ಬೆಲೆ ಇರೋದು. ಒಳ್ಳೆ ವ್ಯಕ್ತಿಗೆ ಅವನು ಒಳ್ಳೆ ವ್ಯಕ್ತಿ ಆಗಲಿ, ವ್ಯಕ್ತಿತ್ವ ಆಗಿರಲಿ, ಅವ್ನಿಗೆ ನಮ್ಮ ತಾಯಣೆ ಬೆಲೆ ಕೊಡಲ್ಲ. ಅವನು ಲೈಟ್ ವೆಯ್ಟ್ ಇದೆ, ಒಂದು 10.5-11 ಗ್ರಾಮ್ ಅಷ್ಟೇ ಇರೋದು ಇದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿ ಹಾಗೆ ಎಗ್ ಕರಿ ಮಾಡ್ತಾ ಇದ್ದೀನಿ. ಫಸ್ಟ್ ನಾನೊಂದು ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಇಲ್ಲಿ ಒಂದು 6 ಮೊಟ್ಟೆನ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಎಗ್ ಕರಿ ಬಂದು ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ರೊಟ್ಟಿ ಜೊತೆಗೆ, ರೈಸ್ ಜೊತೆಗೂ ಕೂಡ ಚೆನ್ನಾಗೇ ಇರುತ್ತೆ. ಸೊ ಹಾಗಾಗಿ ಈಗ ಫಸ್ಟ್ ನಾನು ಪ್ಯಾನಲ್ಲಿ ಎಣ್ಣೆನ ಇಟ್ಕೊಂಡು, ಸೊ ಮೊಟ್ಟೆ ಏನಿರುತ್ತೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು, ಲೈಟಾಗಿ ಫ್ರೈ ಮಾಡ್ಕೊಬೇಕಷ್ಟೆ. ಸೊ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ತೆಗೆದಿಟ್ಕೊಬೇಕು. ನೆಕ್ಸ್ಟ್ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋವಂಥ ಮಸಾಲೆನ ಎಣ್ಣೆಗೆ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ಅದಾದಮೇಲೆ ಈಗ ನಾನು ಒಂದೇ ಒಂದು ಟೊಮ್ಯಾಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಇದಕ್ಕೆ ಸ್ಪೈಸಸ್ 1 ಟೇಬಲ್ ಸ್ಪೂನ್ ಹಾಕಷ್ಟು ಕೋರಿಯಂಡರ್ ಪೌಡರ್ ಅಂದರೆ ಧನಿಯಾ ಪುಡಿ, ಮತ್ತು ಒಂದು ಅರ್ಧ ಸ್ಪೂನು, ಯಾಕಂದರೆ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಚಿಲ್ಲಿ ಪೌಡ್ರು, ಜೊತೆಗೆ ಎಗ್ ಮಸಾಲ ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ 1 ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ಅದೊಂಚೂರು ಗಂಟಿಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು, ಆಯಿತಾ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನೋಡಿ, ಈಗ ಅದು ಚೆನ್ನಾಗಿ ಎಣ್ಣೆ ಎಲ್ಲ ಬಿಡ್ತಾ ಇದೆ ಅಲ್ವಾ. ಸೊ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ಅದು ಮಸಾಲೆ ರುಬ್ಕೊಬೇಕಾದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ. ಈಗ ಬಾಯ್ಲ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮೊಟ್ಟೆನ ಹಾಕ್ಕೊಂಡು ಜಸ್ಟ್ ಒಂದು 2 ಮಿನಿಟ್ಸ್ ಅಷ್ಟೇ ಅದನ್ನು ಬಾಯ್ಲ್ ಮಾಡಿ ಕುದಿಸ್ಕೊಬೇಕು. ಸೊ ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಚಪಾತಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿ ಕೂಡ ಆಗಿತ್ತು. ಎಸ್, ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಎಗ್ ಕರಿ ರೆಡಿ ಆಗ್ತಾ ಇದೆ. ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ಚಪಾತಿಗೂ ಕೂಡ ಕಲಸಿ ಇಟ್ಬಿಟ್ಟಿದ್ದೀನಿ. ನಮ್ಮ ಅಥರ್ವಂಗಂತೂ ಚಪಾತಿ ಅಂತ ಅಂದರೆ ತುಂಬಾ ಇಷ್ಟ. ಅವನಿಗೆ ಈ ರೈಸ್ ಐಟಮ್ಸ್ಗಿಂತ ಈ ಥರ ರೊಟ್ಟಿ ಚಪಾತಿ ಅದಂದರೆ ಇಷ್ಟ. ಆರ್ಯ ಕೂಡ ಇಷ್ಟಪಟ್ಟೇ ತಿಂತಾನೆ ಅವನು. ಸೊ ಈಗ ನೋಡಿ, ಎಗ್ ಕರಿ ರೆಡಿ ಆಯಿತು. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ನವೀನವ್ರಿಗೂ ಕೂಡ ಅರ್ಜೆಂಟಾಗಿ ಹೊರಗಡೆ ಹೋಗೋ ಕೆಲಸ ಇತ್ತು, ಹಾಗಾಗಿ ಅವರು ಕೂಡ ಬೇಗ ಹೊರಡಬೇಕು ಅಂತ ಇದ್ರು. ಅವ್ರಿಗೆ ಫಸ್ಟಿಗೆ ನಾನು ಬ್ರೇಕ್ಫಾಸ್ಟ್ನ ಹಾಕ್ಕೊಡ್ತಾ ಇದ್ದೀನಿ. ನಂಗೆ ಚಪಾತಿ ಈಗಲೂ ರೌಂಡ್ ಶೇಪಲ್ಲಿ ಲಟ್ಸೋದಕ್ಕೆ ಬರೋದಿಲ್ಲ, ಒಂದು ರೇಂಜಿಗೆ ಹೆಂಗೋ ಲಟ್ಸ್ತೀನಿ. ಬಟ್ ರೆಡಿ ಆಯಿತು ಬ್ರೇಕ್ಫಾಸ್ಟು. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ, ತುಂಬಾ ಚೆನ್ನಾಗಾಗಿತ್ತು ಕರಿ ಕೂಡ. ಫ್ರೆಂಡ್ಸ್, ಆ್ಯಕ್ಚುಲಿ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವೊಂದು ಬೀಗ್ರೂಟ ಇತ್ತು, ಅದಕ್ಕೆ ಹೋಗಿ ಬಂದ್ವಿ. ಸಿಕ್ಕಾಪಟ್ಟೆ ಶೆಕೆ, ನಂಗಂತೂ ಯಾವ ಫಂಕ್ಷನ್ಸ್ಗೂ ಹೋಗೋದು ಬೇಡಪ್ಪ ಅಂತ ಅನಿಸ್ಬಿಟ್ಟಿರುತ್ತೆ. ಆ್ಯಂಡ್ ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ರೆಸ್ಟ್ ಮಾಡಬೇಕು. ಏನು ನಾನು ವ್ಲಾಗ್ ಅಂದ್ಕೊಂಡೆ, ರೆಡಿಯಾಗಿ ಹೋಗ್ಬೇಕಾದ್ರೆ ಅರ್ಧ ಯಾವಾಗಲೂ ಕಂಪ್ಲೇಂಟ್ ಏನು ಅಂತ ಅಂದರೆ ಬೇಗ ರೆಡಿ ಆಗಲ್ಲ, ಬೇಗ ಹೊರಡಲ್ಲ ಅಂತ. ಸೊ ಅದ್ರ ಜೊತೆಗೆ ನಾನು ವ್ಲಾಗ್ ಅದು ಇದು ಅಂತ ಕುತ್ಕೊಂಡ್ರೆ ಇವ್ರು ಇನ್ನೂ ಬೈಸ್ಕೊತೀನಿ ಅಂತ ಅಂದ್ಕೊಂಡು ಹೋಗ್ಬಿಟ್ಟು ಬಂದ್ವಿ. ಅಪ್ಪ ಸಿಕ್ಕಾಪಟ್ಟೆ ಒಂಥರ ಶೆಕೆ ಆಗ್ತೈತೆ. ಪವರು ಹೋಗೈತೇನೋ. ಪವರ್ ಆಯ್ತಾ? ಫ್ಯಾನ್ ಹಾಕು ಮಗ್ನೆ. ಚೆನ್ನಾಗಿ ಕಾಣ್ತಾ ಇತ್ತು ಆ್ಯಕ್ಚುಲಿ. ಇದೊಂದು ಹೊಸ ಜ್ಯುವೆಲ್ರಿ, ಸೇಮ್ ಕಾಸದಿದೆ ಅಲ್ವಾ, ಅದಕ್ಕೆ ನೆಕ್ಲೆಸ್ ಮ್ಯಾಚ್ ಮಾಡ್ಕೋಣ ಅಂತ ತೊಗೊಂಡೆ. ಜಸ್ಟ್ ಲೈಟ್ ವೆಯ್ಟ್ ಇದೆ, ಒಂದು 10.5-11 ಗ್ರಾಮ್ ಅಷ್ಟೇ ಇರೋದು ಇದು. ಬಟ್ ತುಂಬ ತೆಳು ಇರುತ್ತೆ, ಬಟ್ ಹಾಕೊಳ್ಳೋಕ್ಕೆ ಮ್ಯಾಚ್ ಆಗುತ್ತಲ್ಲ ನೋಡಿ. ಸಿಂಪಲಾಗಿ ತುಂಬ ಹೆವಿ ಜಾಸ್ತಿ ಗ್ರಾಮ್ಸಲ್ಲಿ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಅಂತ ಇರೋರು ಈ ಥರ ಸಿಂಪಲಾಗಿ ಕಮ್ಮಿ ಗ್ರಾಮ್ಸಲ್ಲೆಲ್ಲ ಈ ಥರ ಸಣ್ಣ ಪುಟ್ಟ ಫಂಕ್ಷನ್ಸ್ಗೆಲ್ಲ ಹಾಕ್ಕೊಳ್ಳೋದಕ್ಕೆಲ್ಲ ಮಾಡಿಸ್ಕೊಬೋದು. ಈ ಥರ ಚೆನ್ನಾಗಿದೆ, ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ. ಸೊ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸ್ವಲ್ಪ ಹೊತ್ತು ನಿದ್ರೆ ಮಾಡಿಬಿಟ್ರೆ ಮನ್ಸಿಗೆ ಸಮಾಧಾನ. ಇಲ್ಲ ಅಂತ ಅಂದರೆ ಆಗೋದೇ ಇಲ್ಲ. ಅದು ಏನೋ ಒಂಥರ ರೆಸ್ಟ್ ಮಾಡ್ದಂಗೆ ಫೀಲ್ ಅನ್ಸಲ್ಲ. ಏನೋ ಅದು ಅಥರ್ವ ಪೇಡ ಬಿಟ್ಟು ಬೇರೆ ಏನೋ ತಿನ್ನಲ್ಲ. ಯಾವಾಗಲೂ ಡೈರಿಗೆ ಹೋದಾಗ ಪೇಡನೇ ಕೇಳ್ತಾನೆ. ಅದೊಂದೇ ಇಷ್ಟ ಆಗೋದು ಅವನಿಗೆ, ಸ್ವೀಟ್ ಅಂತ. ಇನ್ಯಾವುದೂ ಇಷ್ಟ ಆಗೋದು. ನಿಮಿಷ ಇದು ಬಿಚ್ಚುತ್ತಾ ಇದ್ದೀನಿ.
ಸ್ವೀಟ್ ಅಂದರೆ ಬಾಕ್ರಿಸ್ಬಿಡ್ತಾನೆ ಅವನು. ಆದರೆ ಪೇಡ ಅಂದರೆ ಮಾತ್ರ ಇಲ್ಲ, ಪೇಡ ಇಷ್ಟಪಟ್ಟು ತಿಂತಾನೆ ಅಲ್ವಾ. ಓಕೆ, ನಾನು ಮತ್ತೆ ಸಿಗ್ತೀನಿ. ಸಂಜೆ ಮೂವಿ ಹೋಗೋಣ. ಮೂವಿನ ಯಾವ ಮೂವಿ? ಯಾವ್ದಾದ್ರು ಸರಿ, ಮನೆ ಸಂಡೇ ಗೊತ್ತಲ್ಲ, ಸಂಡೇ ಈವ್ನಿಂಗ್ ಅಂತೂ ಹೊಸಿ ಬೋರ್ ಆಗಲ್ಲ. ರಕ್ಷಿತಾ ಶಿವ ಯಾವುದೋ ಮೂವಿಗೆ ಹೋಗೋರೆ. ಅದು ಯಾವ್ದು ಅವ್ರು ಚೆನ್ನಾಗೈತೆ, ಅವ್ರು ನೋಡಿದ ಮೂವಿ ಚೆನ್ನಾಗೈತಾ ಏನು, ಚೆನ್ನಾಗಿದ್ರೆ ಅದೇ ಮೂವಿಗೆ ಹೋಗೋಣ, ಚೆನ್ನಾಗಿಲ್ಲ ಅಂದರೆ ಬೇರೆ ಯಾವುದಾದ್ರು ಇದ್ರೆ ಹೋಗೋಣ. ಮೂವಿಗೆ ಬಂಟು ಎಲ್ಲಿ ನೋಡ್ತಾನೆ ನವೀನೊಂದು ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ಅವನು. ನಾವು ಊಟಕ್ಕೆ, ಮೂವಿಗೆ, ಇಂಥ ಕಡೆ ಎಲ್ಲ ಕರ್ಕೊಂಡು ಹೋಗಿಲ್ಲ. ನಿನ್ನೆ ರಾತ್ರಿ ಹಂಗೆ ಆಯಿತು ಫ್ರೆಂಡ್ಸ್, ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಅಲ್ಲಿ ಪಾಪ ಅವ್ರು ನಮ್ಮ ಕಷ್ಟ ನೋಡೋಕ್ಕಾಗದೆ, ನಿಮ್ಮ ಅಪ್ಪ ಅಮ್ಮನಿಗೆ ಊಟ ಮಾಡಕ್ಕೆ ಬಿಡೋ ಅಂತ ಅಂದ್ಬಿಟ್ಟು ಅವರೇ ಎತ್ಕೊಳಕ್ಕೆ ಬಂದರು. ಪಾಪ ಅಲ್ಲಿ ಬಡಿಸ್ತಾ ಇದ್ರಲ್ಲ ಅವರು ಮತ್ತು ಇನ್ನೊಬ್ರು ಆಂಟಿ, ಇವನು ಅವ್ರ ಜೊತೆಗೂ ಹೋಗ್ತಾ ಇಲ್ಲ. ಕೋಟ್ಲೆ ಕೊಟ್ಬಿಟ್ಟ, ನಮಗೆ ನೆಮ್ಮದಿಯಾಗಿ ಊಟನೂ ಮಾಡೋಕ್ಕೆ ಬಿಡಲಿಲ್ಲ. ಫುಲ್ಲು ಏನು ಆರ್ಡರ್ ಮಾಡ್ಕೊಂಡ್ರು ತಿನ್ನಕ್ಕೆ ಬಿಡಲ್ಲ ಅವನು. ಒಂಥರ ಅವನು ಏನಾದರೂ ಮುಟ್ತಾನೆ ಇರಬೇಕು, ಏನಾದರೂ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಅವ್ನಿಗೆ ಸಮಾಧಾನನೇ ಆಗಲ್ಲ. ಅದಕ್ಕೆ ನಮ್ಮಮ್ಮ ಅಂದರು, ಊಟಕ್ಕೆ ಹೋಗ್ತಾ ಇದ್ದೀರಾ, ಊಟ ಮಾಡ್ಕೊಂಡು ಮುಗಿಸ್ಕೊಂಡು ಬಂದು ಆಮೇಲೆ ಕರ್ಕೊಂಡು ಹೋಗಿ ಅಂತ. ನಾನು ಮಕ್ಕಳು ಹೊರಗಡೆ ಕರ್ಕೊಂಡು ಹೋದಷ್ಟು ಆಕ್ಟಿವ್ ತುಂಬ ಖುಷಿ ಪಡ್ತಾನೆ. ನಾನು ಎತ್ಕೊಳಕ್ಕೆ ಹೋಗಿದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಟ ಅವನು ಅಂತ ಫುಲ್ ನಗಾಡ್ಕೊಂಡು. ಆಮೇಲೆ ಸರಿ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಅಲ್ಲಿ ನಮ್ಗೆ ಊಟ ಮಾಡೋಕ್ಕೆ ಬಿಡ್ತಾಯಿರಲಿಲ್ಲ, ತುಂಬ ಕಷ್ಟಪಟ್ಕೊಂಡು ಊಟ ಮಾಡಿದ್ವಿ. ಅವನು ಏನಂತಂದರೆ ಅವನು ಆಟ, ಅಲ್ಲಿ ಬೇರೆ ಮಕ್ಕಳು ಯಾರಾದರೂ ನೋಡ್ಬಿಟ್ರೆ ಅಥವಾ ಏನಾದ್ರು ಅಲ್ಲಿಗೆ ಹೋಗ್ಬೇಕು, ಮುಟ್ಟಬೇಕು, ಎಳಿಬೇಕು, ಈ ಥರ. ಅವನು ಅಥರ್ವ ಕೇಳ್ತಾ ಇದ್ದ ನಿನ್ನೆಯಿಂದ. ಸೊ ಮೂವಿಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈಗಲೇ ಬುಕ್ಕಿಂಗ್ ಮಾಡ್ಕೊಬೇಕು ನವೀನ್. ಯಾವುದಿದೆ ನೋಡ್ತೀನಿ ರೀ, ನೋಡ್ತೀನಿ ರೀ ಯಾವುದೈತೆ ಇದ್ರಲ್ಲಿ. ಲವ್ ಮಾಕ್ಟೇಲ್ 3 ಅವತ್ತೇ ನೋಡಿದ್ವಲ್ಲ, ಕೊಡು ನನಗೆ ಸ್ವೀಟು. 4 ಲವ್ ಮಾಕ್ಟೇಲ್ 4ಗೆ ಹೋಗೋಣ ಅಂತ. ಫ್ರೆಂಡ್ಸ್, ಈಗ ನಾವು ಚೆನ್ನಾಗಿ ಮಧ್ಯಾಹ್ನ ರೆಸ್ಟ್ ಮಾಡಿದ್ದೆಲ್ಲ ಆಯಿತು. ಈಗ ನಾವು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕನ ಮನೆಗೆ ಏನು ಹೋಗ್ತಾ ಇದ್ದೀವಿ ಅಂತಂದರೆ ಫಿಶ್ ಸಾಂಬಾರು ಮಾಡಿದ್ದಾಳೆ. ಈ ಫಿಶ್ ಅಂತಂದರೆ ನವೀನವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ. ನನಗೇನು ಅಷ್ಟೊಂದು ಇಷ್ಟ ಅನ್ನೋ ಥರ ಎಲ್ಲ ಏನಿಲ್ಲ, ಊಟ ಮಾಡ್ತೀನಿ. ಬಟ್ ನವೀನ್ಗೆ ಫಿಶ್ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ಇವತ್ತು ಡೇನ ಯಾವ ಥರ ಕಳೆದ್ವಿ ಅಂತ ಗೊತ್ತೇ ಆಗಲಿಲ್ಲ. ಚೆನ್ನಾಗಿ ರೆಸ್ಟ್ ಮಾಡಿಬಿಟ್ವಿ ಅಲ್ವಾ, ಓವರ್ ರೆಸ್ಟು. ನೆನ್ನೆ ಯಾಕೋ ನವೀನ್ ಅವ್ರು ಸ್ವಲ್ಪ ಇನ್ನೇನು ಇವತ್ತೇನು ಮಧ್ಯಾಹ್ನ ಎಲ್ಲ ರೆಸ್ಟ್ ಮಾಡಿದ್ದೆ ತಾನೆ, 1 ಅವರ್ ಮಲಗಿದ್ವಿ ಅಷ್ಟೇ. ನವೀನ್ ಅವ್ರು ನೆನ್ನೆ ಯಾಕೋ ಬೇಜಾರಲ್ಲಿದ್ರ. ನವೀನ್ ಅವ್ರು ಯಾಕೋ ಸ್ವಲ್ಪ ಬೇಜಾರಲ್ಲಿದ್ರು ನಿನ್ನೆ. ಅದ್ರದ್ದು ಆ ಬೇಜಾರಲ್ಲಿ ಇವತ್ತು ನಮ್ಮದು ಪ್ಲ್ಯಾನ್ ಇದ್ದಿದ್ದು ನಾವು ಮನೆ ದೇವ್ರಿಗೆ ಹೋಗ್ಬೇಕು. ಇದು ಯಾವುದು, ಮಳಲಿ ಲಕ್ಷ್ಮೀ ದೇವಿ. ಸೊ ಅಲ್ಲಿಗೆ ಹೋಗ್ಬೇಕು ನಾವು ಇವತ್ತು, ಮನೆ ದೇವ್ರಿಗೆ ಹೋಗ್ಬೇಕು ಅಂತ ನಾವು ಅಂದ್ಕೊಂಡಿದ್ದು. ಆ ಸ್ಟ್ಯಾಂಡ್ ತಗೊಬಂದ್ಬಿಡಿ 2 ನಿಮಿಷ, ಕೈಯಲ್ಲಿ ಇಟ್ಕೊಳಕ್ಕಾಗದಿಲ್ಲ ಆಯಿತಾ. ಅಲ್ಲಿಗೆ ಹೋಗ್ಬೇಕು ಅಂತ ಇದ್ದಿದ್ದು. ಬಟ್ ಇವ್ರು ನೆನ್ನೆ ಒಂದು ಸ್ವಲ್ಪ ಬೇಜಾರಲ್ಲಿದ್ದರು, ಜೊತೆಗೆ ಟಯರ್ಡ್ ಆಗಿದ್ದರು. ಹಾಗಾಗಿ ಬಿಡು ಅಂತ ಅಂದ್ಬಿಟ್ಟು ನಾವು ಇವತ್ತು ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಸಂಡೇ ಅಥವಾ ಸ್ಯಾಟರ್ಡೆ ಆ ಥರ ಹೋಗೋಣ ಅಂತ ಅಂದ್ಬಿಟ್ಟು. ಇಲ್ಲ ಅಂದಿದ್ರೆ ಇವತ್ತು ಹೋಗಿ ಬರ್ತಾಯಿದ್ವಿ ನಾವು ಅಲ್ವಾ ನವೀನ್. ಆ್ಯಕ್ಚುಲಿ ನಮಗೆ ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇವತ್ತು ಮನೆ ದೇವ್ರಿಗೆ ಹೋಗಿ ಎಷ್ಟು ದಿನ ಆಗಿತ್ತು? ಲಾಸ್ಟ್ ಯಾವಾಗ ಹೋಗಿದ್ದು ನೆನಪಾಗ್ತಾ ಇಲ್ಲ. ಲಾಸ್ಟ್ ಯಾವಾಗ ಹೋಗಿದ್ದು ಅಂತ. ಲಾಸ್ಟ್ ಯಾವಾಗ ಹೋಗಿ ಬಂಟು ಮುಡಿ ಮಾಡಿಸಿದ್ವಲ್ಲ ಅವಾಗ್ಲ? ಇಲ್ಲ, ಅದಾದ್ಮೇಲೆ ಹೋಗಿದ್ವಿ. ಇಲ್ಲ, ಅವಾಗ್ಲೇ ಅನ್ಸುತ್ತೆ. ಇಲ್ಲ, ಅವಾಗ್ಲೇನೆ ಹೋಗಿದ್ದು. ಅದಾದ್ಮೇಲೆ ಮನೆಗೆ ದೇವ್ರು ಕರ್ಸಿದ್ವಲ್ಲ, ಡಿಸೆಂಬರಲ್ಲಿ ಮನೆಗೆ ದೇವ್ರು ಕರ್ಸಿದ್ವಿ. ಇನ್ ಜಾನ್, ಫೆಬ್, ಮಾರ್ಚ್, ಏಪ್ರಿಲ್ ಇಲ್ಲ ಹೋಗಿಲ್ಲ. ಹೋಗಿದ್ವಾ ಏನೋ ನೆನಪೇ ಆಗ್ತಾ ಇಲ್ಲ. ನಮ್ಮ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ರೀಲ್ಸ್, ಮೆಮೊರಿ ಲಾಸು, ಈ ಸ್ಟ್ರೆಸ್ಸು, ಈ ಲೈಫಲ್ಲಿ ನಮಗೆ ಎಲ್ಲನೂ ನೆನಪಲ್ಲಿ ಇರೋದೇ ಇಲ್ಲ, ಮರ್ತೋಗ್ತಾ ಇರುತ್ತೆ ಎಲ್ಲನೂ. ಯಪ್ಪ, ಏನು ಇದು ಲೈಫಲ್ಲಿ ಏನೇನೋ ನಿರ್ಧಾರಗಳನ್ನ ತಗೊತೀವಿ, ಏನೇನೋ ಆಗ್ತಾ ಇರುತ್ತೆ, ಏನೇನೋ ಆಗ್ತಾ ಇದೆ. 5 ಸ್ಟಾರ್ ಅಲ್ಲ, ಒಂದು ಸ್ನಿಕ್ಕರ್ಸ್ ತಗೊಂಡೆ, ನನಗೆ 5 ಸ್ಟಾರ್ ಅಂತೆ. ನನ್ಗೇನಾದ್ರೂ ಕೊಡ್ಸೋ ತನಕ ಅಲ್ಲ, ನಾನೇ ಇವನು ಕೊಡ್ಸಕ್ಕೆ ಕರ್ಕೊಂಡೋಗಿರ್ತೀನಿ. ಇವನು ನನಗೆ ಒಂದು ಕೊಡಿಸ್ತಾನೆ, ಮಮ್ಮಿ ನಿಮ್ಗೇನಾದ್ರು ತಗೊಳ್ಳಿ ಅಂತ ಬೇರೆ ಕೇರ್ ಮಾಡೋದಕ್ಕೆ ಬರೋದು ಇವನು. ಆ್ಯಂಡ್ ಇನ್ನೊಂದೇನಂತ ಅಂದರೆ, ನನ್ನ ವ್ಯೂವರ್ಸ್ ನವೀನ್ ಆಲ್ಮೋಸ್ಟ್ ಎಲ್ಲ ನನ್ನ ಥರ
ಏಜ್ನವ್ರು ಇರ್ತಾರೆ, ಮತ್ತೆ ನಾನು ಅಬ್ಸರ್ವ್ ಮಾಡ್ದಂಗೆ, ಮತ್ತೆ ಹೌಸ್ ವೈಫ್ಗಳಿರ್ತಾರೆ, ನಂತರ ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಇವರು ಎಲ್ರಿಗೂ ನಾನು ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗ್ತೀನಿ. ಯಾಕಂತಂದ್ರೆ ಈಗ ನನಗೆ ಹೆಂಗೆ ಅಪ್ಪ ಅಮ್ಮ ಅಣ್ಣ ತಂಗಿ ಅತ್ತೆ ಮಾವ, ಸೊ ಈ ತರ ಎಲ್ಲರೂ ಇದ್ರಲ್ಲೇನೆ ಇರ್ತೀರ ಅಲ್ವಾ. ಸೊ ನನ್ನ ಲೈಫಲ್ಲಿ ನಡೆಯುವಂತ ಎಷ್ಟೋ ವಿಚಾರಗಳು ಅವ್ರ ಜೀವನದಲ್ಲೂ ನಡೀತಾ ಇರುತ್ತೆ. ಸೊ ಅವರು ನಾನು ಏನಾದ್ರೂ ಒಂದು ಹೇಳಿದಾಗ ಅವ್ರು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ನೋಡಿ, ಆ ಕಮೆಂಟ್ ಮುಖಾಂತರ. ಹೌದು ರಮ್ಯಾ, ನೀವು ಹೇಳಿದ್ ನಿಜ, ಈ ಅನುಭವ ನಮಗೂ ಆಗಿದೆ ಅಂತೆಲ್ಲ ಹೇಳ್ತಾ ಇರ್ತೀರ ನೋಡಿ. ಸೊ ನಾನು ನಿಮ್ಗೆ ಒಂದು ಟಿಪ್ಸ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರಕಾರ ಜೀವನದಲ್ಲಿ ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಹೇಗಿರ್ಬೇಕು ಲೈಫಲ್ಲಿ? ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂದ್ರೆ ಈ ಯಾವುದ್ರ ಬಗ್ಗೆನೂ ಯಾರ ಬಗ್ಗೆನೂ ಯೋಚನೆ ಮಾಡಕ್ ಹೋಗ್ಬಾರ್ದು. ನಾಳೆಗಳ ಬಗ್ಗೆ ಚಿಂತೆ ಮಾಡಬಾರ್ದು. ಇವತ್ತೊಂದು ಪ್ರೆಸೆಂಟ್, ಈಗ ತರ್ಲೆ ಇವತ್ತೊಂದು ಏನೈತೆ, ಇವತ್ತು ತಿಂದ್ವಾ ಉಂಡ್ವಾ, ಇವತ್ತು ಹೆಂಗೈತೆ ಹಂಗೆ. ಸೊ ಆ ಥರ ಇದ್ರೆ ಒಂದು ರೀತಿ ನನ್ನ ಪ್ರಕಾರ ಯಾವ ಗೋಜ್ಲಿಗೂ ಹೋಗ್ದೇನೆ ಹ್ಯಾಪಿ ಆಗಿರ್ಬೋದು ಅನ್ಸುತ್ತೆ. ನಾಳೆಗಳ ಬಗ್ಗೆ ಯೋಚನೆ ಮಾಡ್ತಿದ್ರೆ ಚೆನ್ನಾಗಿರ್ತೀವಿ. ಹಂಗಂತ ಅಂದ್ಬಿಟ್ಟು ನೀವು ಫ್ಯೂಚರ್ಗೆ ಮಕ್ಳಿಗೆ ಏನೋ ಒಂದು ಒಳ್ಳೇದಾಗ್ಲಿ ಇನ್ನೊಂದಾಗ್ಲಿ ಅಂತ ಅದಕ್ಕೆಲ್ಲ ಏನೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀರ ತಾನೆ? ನೀನ್ ಕೇಳಿದ್ದು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಆಯ್ತಾ? ಅಲ್ಲ ಕಣ್ರಿ, ನಾವು ನಾಳೆ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಅಂದ್ರೆ ನಾವೇನೋ ಅಸೆಟ್ಟೆ ಮಾಡಲ್ಲ. ಏನೋ ಅಸೆಟ್ಟೆ ಮಾಡ್ಲಿಲ್ಲ ಅಂತ ಅಂದ್ರೆ ಅವಾಗ ನಾವ್ ನೆಮ್ಮದಿಯಾಗಿರ್ತೀವಿ. ಈ ಕಡೆ ಅಸೆಟ್ಟು ಮಾಡ್ಬೇಕು, ನಾಳೆ ಬಗ್ಗೆ ಯೋಚನೆನೂ ಮಾಡ್ಬಾರ್ದು ಅಂದ್ರೆ ಹೆಂಗ್ ಸಾಧ್ಯ? ಅಸೆಟ್ ನ ಮಾಡ್ಬೇಕು ಅಂದಾಗ್ಲೇ ನಾಳೆಗಳ ಬಗ್ಗೆ ಯೋಚನೆಗಳು ಬರೋದು. ನಾಳೆಗಳ ಯೋಚನೆಯಿಂದನೇ ಮಕ್ಕಳುಗಳಿಗೆ ಸಿಕ್ಕಾಕ್ಸ್ತೆ ಈಗ ಅವ್ರನ್ನ ನಾನು. ಅದೇಪ್ಪ ಏನಪ್ಪ ಸಿಕ್ಕಾಕ್ಸ್ತೇನೆ. ನೆಮ್ಮದಿಯಾಗಿರ್ಬೇಕು ಅಂದ್ರೆ ಸೊ ನನ್ ಮಕ್ಕಳ ಬಗ್ಗೆ ಎಲ್ಲ ಚಿಂತೆ ಬೇಡ, ನಾನ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ ವೈರಾಗ್ಯ ಆಗ್ಬಿಡ್ಬೇಕು. ವೈರಾಗ್ಯ ಅಂದ್ರೆ ಏನು ಗೊತ್ತಾ? ಈಗ ನಾವು ಮನೆ ಕಟ್ಟಿದ್ದೀವಲ್ವಾ, ಮನೆ ಕಟ್ಟಬಾರ್ದು. ಮನೆ ಕಟ್ಟಬಾರ್ದು. ನೀವು ಮನೆ ಕಟ್ಬಿಟ್ಟು ನೆಮ್ಮದಿಯಾಗಿಲ್ವಾ? ಮನೆ ಕಟ್ಬಿಟ್ಟು ನೆಮ್ಮದಿಯಾಗಿ ಗುರು, ಸಾಲ ತಲೆ ತುಂಬ ಸಾಲ ಇದ್ದಾಗ ನೆಮ್ಮದಿಯಲ್ಲಿ ಇರ್ತದೆ ಹೇಳೋ. ಹಂಗಾರೆ ನೀವು ನೆಮ್ಮದಿಯಾಗೇ ಇಲ್ಲ. ನೆಮ್ಮದಿ ಸಾಲ ಮಾಡಿದ್ಮೇಲೆ ನೆಮ್ಮದಿಯಲ್ಲಿ ಇರ್ತದ ಗುರು. ಹೌದು, ಅಂದ್ರೆ ಲೈಫ್ ಅನ್ನೋದೇ ಹಂಗೇನೆ. ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ತಾನೆ, ಮನೆ ಕಟ್ಟಿದೀನಿ, ನನ್ನ ಒಂದು ಗೂಡಲ್ಲಿ ಇದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆತ್ಮತೃಪ್ತಿ ಇದೆ. ಸೊ ನಾನೇ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ನಾನು ನೀವು ಹೇಳಿದ್ದು ಓಕೆ, ಹೌದು. ಅಂದ್ರೆ ತುಂಬಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಕೊಂಡು ಅಥವಾ ಆಗೋಗಿರೋದು ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ಕೊಂಡು ಪ್ರೆಸೆಂಟ್ನ ನಾವು ಅನುಭವಿಸ್ಲಿಲ್ಲ ಅಂತ ಅಂದ್ರೆ ಅದು ಒಂಥರ ಲೈಫ್ ಏನಾಗ್ಬಿಡುತ್ತೆ ಗೊತ್ತಾ? ಹೇಳ್ತೀನಿ. ಈಗ ನಿನಗೇನೋ ಗಂಡ ಹೆಂಡತಿ ದುಡಿಮೆ ಇರ್ತದೆ, ದುಡಿತಾ ಇರ್ತೀವಿ. ಲೈಫಲ್ಲಿ ಬಾಡಿಗೆ ಮನೆಯಲ್ಲಿದ್ರೆ ಅಯ್ಯೋ ನೋಡೋರ್ನ ಬಂದು ದುಡ್ಡೆಲ್ಲ ಶೋಕಿ ಮಾಡ್ಕೊಂಡು ಒಂದು ಸ್ವಂತ ಮನೆಯೂ ಮಾಡ್ಕೊಳ್ದೇನೆ ಬರೀ ಶೋಕಿ ಅಂತಾರೆ ಜನ. ಇನ್ನು ಕೆಲವರು ಅಯ್ಯೋ ಅವ್ರಿಗೇನು ಶೋಕಿನೇ ಮಾಡಲ್ಲ, ಬರೀ ಮನೆ ಕಟ್ಟಿದ್ರ ಬರೀ. ಹೌದು, ನನಗೆ ಅಂದಿದ್ದಾರೆ. ನನಗೆ ಕೆಲವರು ನನ್ನ ಹತ್ರದವ್ರೇನೆ ಏನ್ ಯಾವಾಗ್ಲೂ ಅದು ಇದು ಅಂತ ಇರ್ತೀಯ, ಸ್ವಲ್ಪ ಲೈಫ್ ಎಂಜಾಯ್ ಮಾಡು ಅಂತಾರೆ. ಆದ್ರೆ ಒಬ್ಬೊಬ್ರಿಗೆ ಒಂದೊಂದ್ರಲ್ಲಿ ಖುಷಿ ಸಿಗ್ತಾ ಇರತ್ತೆ. ನನಗೆ ನಾನು ಈ ತರ ಸ್ಟ್ರಗಲ್ ಮಾಡ್ಕೊಂಡು ಅದ್ ತಗೋಬೇಕು ಇದ್ ತಗೋಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಇರ್ತೇನೆ ನೋಡಿ. ನನ್ಗೆ ಅದ್ರಲ್ಲೇ ಎಂಜಾಯ್ಮೆಂಟು. ನನಗೆ ಹೊರಗಡೆ ಹೋಗಿ ಟ್ರಿಪ್ ಮಾಡ್ಕೊಂಡು ಸುತ್ತಾಡ್ಕೊಂಡು ನನ್ಗೆ ಟ್ರಾವೆಲಿಂಗ್ ಮಾಡ್ಕೊಂಡು ದೇಶ ಸುತ್ಕೊಂಡು ನನ್ಗೆ ಅದ್ರಲ್ಲಿ ಸಿಗೋ ಖುಷಿಗಿಂತ ನನ್ಗೆ ಈ ತರ ಏನೋ ಒಂದು ಆಸ್ತಿ ಸಂಪಾದನೆ ಮಾಡೋದು, ಇನ್ನೊಂದೇನೋ ಕಷ್ಟಪಟ್ಟು ದುಡಿಯೋದು ಮಾಡೋದು, ಅದ್ರಲ್ಲಿ ನಂಗೆ ಜಾಸ್ತಿ ಖುಷಿ ಕೊಡುತ್ತೆ. ಸೊ ಒಬ್ಬೊಬ್ರದ್ದು ಒಪಿನಿಯನ್ ಒಂದೊಂದ್ ಥರ ಇರುತ್ತೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ಯಾವಾಗಲೂ ರಮ್ಯ ಅವ್ರು ಏನು ಅನ್ಕೊಂಬಿಟ್ರು ಗೊತ್ತಾ? ಬಡವನಾಗ ಹುಟ್ಟೋದು ತಪ್ಪಲ್ಲ, ಬಡವನಾಗ ಸಾಯ ತಪ್ಪು, ಅದನ್ನು ಸೀರಿಯಸ್ ಆಗಿ ತಗೊಳ್ತಾರೆ. ಹೌದು. ಯಾಕಂದ್ರೆ ನಾವು ಮಿಡಲ್ ಕ್ಲಾಸ್ ಜೀವನ ನಮ್ದು. ಅಂದ್ರೆ ಇವಾಗ ಒಂದು ರೇಂಜ್ಗೂ ಓಕೆ ಅಂತ ಹೇಳ್ಬೋದು. ಬಟ್ ನಮ್ಮ ತಂದೆ ನಮಗ್ ನೆನಪಿದೆ, ಅವರು ಒಂದು ಸೈಕಲ್ನ ಹೊಡ್ಕೊಂಡು ಅವ್ರ ಸರ್ವಿಸ್ ಪೂರ್ತಿ ಅವ್ರು ಕಳೀತಾ ಇದ್ದಿರ್ಬೋದು. ನಾವು ಪೊಲೀಸ್ ಕೃಷ್ಣ ಮಾರ್ಬಿಟ್ಟು ಇನ್ನೊಂದೇನೋ ಮಾಡ್ತೀವಿ ಅಂತ ಅಂದ್ರೆ ನಾವೆಲ್ಲ ದುಡ್ಡಿರೋ ಶ್ರೀಮಂತರು ಅಲ್ಲ. ತಗೊಳೋದಷ್ಟೇ ಕಾಣಿಸಿರುತ್ತೆ ನಿಮ್ಗೆ, ನಾವು ಏನೇನ್ ಮಾರ್ತಾ ಇದೀವಿ ಅನ್ನೋದು ಏನು ಕಾಣಿಸಿರಲ್ಲ. ಮತ್ತೆ ನಾನು ನಿಮ್ಗೆ ಟಿಪ್ಸ್ ಕೊಡೋದಾದ್ರೆ, ಯಾವತ್ತು ಬೇರೆಯವ್ರಿಗೋಸ್ಕರ ಬದುಕದ್ನ ಬಿಟ್ಬಿಡಿ. ಲೈಫಲ್ಲಿ ನಿಮಗ್ ಏನ್ ಅನ್ಸುತ್ತೆ ಅದನ್ನ ಮಾಡಿ. ಯಾವಾಗ ನಾವು ಎಡವದಲ್ಲಿ ಏನು ಗೊತ್ತಾ, ಏನು ಕೃಷ್ಣ ಐತೆ ಮಾರ್ಬಿಟ್ರೆ ಜನ ಏನಾರು ಅನ್ಕೋಬಿಡ್ತಾರೋ. ನಾವ್ ಯಾವತ್ತೂ ಅದನ್ನ ಯೋಚನೆ ಮಾಡಲ್ಲ. ನನಗ್ ತಗೋಬೇಕು ಅಂತ ತಗೋಬೇಕು ಅಂತ ಅಂದಾಗ ತಗೊಂಡಿರ್ತೀವಲ್ಲ, ಅವಾಗ ಏನಾದ್ರು ಜನ ಬಂದ್ಬಿಟ್ಟು ನಿಮ್ಗೆ ತಗೊಳ್ಳಿ ಅಂತ ಹೇಳಿರ್ತಾರ. ಇಲ್ಲ ಕೆಲವೊಂದ್ಸಲ ನಾವು ಸ್ಟೇಟಸ್ ಹಾಕಿದಾಗ ಲೈಕ್ ಕೊಟ್ಟಿರಲ್ಲ ಜನ. ಆಯ್ತಾ? ಸೊ ಹಂಗೆ ನಮಗ್ ಏನ್ ಅನ್ಸುತ್ತೆ ಅದನ್ನ ಮಾಡ್ಬೇಕು. ಬೇರೆಯವ್ರು ಏನ್ ಅನ್ಕೋತಾರೋ ಅನ್ನೋದ್ರಲ್ಲೇನೆ ನಮ್ ಲೈಫ್ ನ ಹಾಳು ಮಾಡ್ಕೊಂಡು
ಬದುಕೋದು, ನಾನು ನಿಜ ಬದುಕೋದು ನನ್ನ ಹೆಂಡತಿಗೋಸ್ಕರ. ನನ್ನ ಹೆಂಡತಿ ಬದುಕೋದು ನಿಜ ನನಗೋಸ್ಕರ. ನಾನು ಏನಾದರೂ ಒಂದು ಡಿಸಿಷನ್ ತಗೋಬೇಕು ಅಂದರೆ ಅವಳನ್ನ ಕೇಳದೆ ತಗೊಳ್ಳಲ್ಲ, ಅವಳೇನಾದರೂ ಒಂದು ಡಿಸಿಷನ್ ತಗೋಬೇಕು ಅಂದರೆ ನನ್ನನ್ನು ಕೇಳದೆ ತಗೊಳ್ಳಲ್ಲ. ಆ ಥರ ಇದು ಮಾಡ್ತೀವಿ ಹೊರತು ನಾವು ಅವ್ರು ಹಂಗೆ ಅನ್ಕೊಬಿಡ್ತಾರೆ, ಇವರು ನಮ್ಮ ತಾಯಿ ಹಂಗೆಲ್ಲ ನಾವು. ಸೊ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ನಿಮ್ಗೋಸ್ಕರ ನೀವು ಬದುಕಿ ಆಯ್ತಾ, ಅದೊಂದು ಫಸ್ಟ್ ಬೇರೆಯವ್ರು ಏನ್ ಅನ್ಕೋತಾರೆ ಅನ್ನೋದನ್ನ ಮೈಂಡ್. ಈಗ ನೀವು ಏನೋ ಚಿನ್ನ ಎಲ್ಲ ನಾನು ತೆಗೆದು ಖರ್ಚು ಮಾಡ್ಬಿಟ್ಟು ಒಂದ್ ನಿಮಿಷ ಇರ್ರಿ, ಈಗ ಅದೇ ಕಮೆಂಟ್ ಬಂದಿತ್ತು, ನವೀನ್ ಅವರೇ ನೀವು ರಮ್ಯಾ ಅವ್ರು ಮಾತಾಡ್ಬೇಕಾದ್ರೆ ಸ್ವಲ್ಪ ವೇಟ್ ಮಾಡಿ ಅಂತ. ಅವ್ರಿಗೆ ಪಾಯಿಂಟ್ ಮಾತಾಡ್ಬೇಕಾದ್ರೆ ನಾನು ಏನೋ ಯೋಚನೆ ಮಾಡಿರ್ತೀನಿ, ಅದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಹಿಂಗೆ ಬಂದಿರ್ತದೆ, ನಂಗೆ ಹಂಗೆ ಹೊರಟೋಗ್ಬಿಡ್ತದೆ. ಅದು ನನ್ನ ಪ್ರಾಬ್ಲಮ್, ಅದು ನಂಗೆ ನೆನಪಿನ ಶಕ್ತಿ ಬರ. ಆಮೇಲೆ ಮಾತಾಡೋಕೆ ನನಗೆ ಮಾತು ಬರೋ, ಅದಕ್ಕೆ ರಮ್ಮಿಂಗ್ ಆದ್ರೆ ಪವರ್ ಇದೆ ಸ್ವಲ್ಪ. ಅದನ್ನು ನನಗೆ ಮಾತಾಡೋಕೆ ಬಿಟ್ಬಿಟ್ರುವೆ ಅವ್ರು ಅದನ್ನ ನೆಕ್ಸ್ಟ್ ಪಾಯಿಂಟಲ್ಲಿ ಸೇರಿಸಿ ಮಾತಾಡ್ತಾರೆ, ಬಟ್ ನನಗೆ ಅದು ಬರಲ್ಲ. ಆಯ್ತು ಹೇಳಿ ನಿಮ್ಗೆ. ಈಗ ನೋಡಿ ಆಗ್ಲೇನೆ ಈಗೇನೋ ಒಂದು ಫ್ಲೋ ಬಿಟ್ಬಿಡ್ಬೇಕು ಅಂತ ಇರ್ತೀನಿ, ಅದು ನೆನಪಿರ್ತದೆ. ಅದನ್ನ ಯಾವ ತರ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ನವೀನ್ ಅವ್ರ ಹೆಂಗ್ ಮಧ್ಯ ಹಿಂಗ್ ಮಾತಾಡ್ತೀರಾ ಅಂತ. ಸೊ ದಯವಿಟ್ಟು ನವೀನ್ ಅವ್ರ ಕಷ್ಟನ, ದಯವಿಟ್ಟು ಕಷ್ಟನ ನವೀನ್ ಅವ್ರ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ನನಗೆ ಯಾವ ಜನಗಳು ಅಂದರೆ ನಾವು ಏನೋ ಒಂದು ಮಾಡಬೇಕು ಅಂತ ಹೋದಾಗ ಆ ಬತ್ತಿ ಇಟ್ಟು ಅಥವಾ ಇನ್ನೊಂದು ಮಾಡಿರ್ತಾರಲ್ಲ, ಅದು ನಮ್ಗೆ ಟ್ರಿಗರ್ ಆಗಿಬಿಡುತ್ತೆ. ಅದು ಹೊರಗಡೆಯವರಾಗಿರಲ್ಲ, ನಿಮ್ಮ ಸಂಬಂಧದಲ್ಲೇ ಒಂದು ಸ್ವಲ್ಪ ಫೈನಾನ್ಷಿಯಲಿ ಚೆನ್ನಾಗಿರ್ತಾರಲ್ಲ, ತುಂಬ ಚೆನ್ನಾಗಿರ್ತಾರಲ್ಲ, ಅವರು ಯಾವತ್ತೂ ನಿಮ್ಮ ಏಳಿಗೆನ ಸಹಿಸಲ್ಲ. ಯಾಕಂದ್ರೆ ಅವ್ರಿಗೇನು ಅಂತಂದ್ರೆ ಅವ್ರಿಗಿಂತ ಮೇಲ್ ಬರಬಾರ್ದು, ಅದು ಅವ್ರ ಕಾನ್ಸೆಪ್ಟ್ ಆಗಿರ್ತದೆ. ಅವ್ರ ಸಂಬಂಧದಲ್ಲಿ ಅವರೇ ಫೈನಾನ್ಷಿಯಲಿ ಚೆನ್ನಾಗಿರ್ಬೇಕು. ಮಿಕ್ತವರೆಲ್ಲ ಏನು ಗೊತ್ತಾ, ಏನೇ ಇದ್ರು ನನ್ನನ್ನು ಕೇಳಬೇಕು, ನನ್ನ ಕೆಳಗೆ ಇರಬೇಕು, ಆ ಥರ ಇರ್ತದಲ್ಲ, ಅವ್ರ ಮನಸ್ಥಿತಿಗೆ ನನ್ನದೊಂದು ಧಿಕ್ಕಾರ. ಈಗ ಏನು ಗೊತ್ತಾ, ನಾವು ಚೆನ್ನಾಗಿರ್ತೀವ, 4 ಜನ ಚೆನ್ನಾಗಿರಲಿ ಅಂತಲೇ ನಾನಾಗಲಿ ನನ್ನ ಹೆಂಡತಿ ಆಗಲಿ ಪುನೀತ್ ರಾಜ್ಕುಮಾರ್ ಯಾವತ್ತೂ ಹೆಂಗೆ ಹೇಳ್ತಾರೆ ನೋಡಿ, ಆ ಥರ ನಾವು ಇನ್ನೊಬ್ರಿಗೆ ಮನಸ್ಪೂರ್ವವಾಗಿ ನಾವು ಒಳ್ಳೆದ ಹೇಳ್ಕೋಬಾರ್ದು. ಸೀರಿಯಸ್ಲಿ ಯಾರಿಗೂ ಕೆಟ್ಟದೇ ಬಯಸಲ್ಲ. ಇನ್ನೊಬ್ರಿಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಮಾಡೋ ಪ್ರಯತ್ನ ಮಾಡೋಣ ಅಂತ ಮಾಡ್ತೀವಿ ಹೊರತು ಬೇರೆಯವ್ರು ಹೇಳಿ ನಾವು ಹಂಗೆ ಮಾಡಿದ್ರೆ ನಮ್ಮ ಕಷ್ಟದಲ್ಲಿದ್ದಾಗ ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡಿದ್ರೆ ನಮ್ಮ ಭಗವಂತ ಒಂದು ಒಳ್ಳೇದು ಮಾಡ್ತಾನೆ ಅನ್ನೋದನ್ನೇ ನಾವು ಯೋಚನೆ ಮಾಡ್ತೀವಿ ಹೊರತು ನಾನು ಇದನ್ನ ಘಂಟಾಘೋಷವಾಗಿ ಹೇಳ್ತೀನಿ, ಎದೆ ಮುಟ್ಕೊಂಡು ಹೇಳ್ತೀನಿ, ನಾವು ಇನ್ನೊಬ್ರಿಗೆ ನಾವು ಕೆಟ್ಟದನ್ನ ನಮ್ಮ ತಾಯಣ್ಣ ನಾನು ಬಯಸಲ್ಲ. ಇನ್ನೊಬ್ರಿಗೆ ನಾವು ಕಷ್ಟದಲ್ಲೂ ನಾನು ಸಹಾಯ ಮಾಡೋ ಮನಸ್ಥಿತಿ ನಾನು ಬೆಳೆಸ್ಕೊತೀನಿ. ಆದರೆ ನಮ್ಮ ಜೀವನದಲ್ಲಿ ಸಿಕ್ಕಿರೋವಂಥವ್ರು, ನಮ್ಮ ಜೀವನದಲ್ಲಿ ದುಡ್ಡಿರೋರು ಅಂಥವ್ರು ಸಿಕ್ಕಿರೋದು, ನಮ್ಮ ಹುಡುಗ ಹಿಂಗೇನೋ ಬೆಳೀಲಿ ಅನ್ನೋರು ಯಾರೂ ಸಿಗಲಿಲ್ಲ. ನಮ್ಮ ಹುಡುಗ ಅಟ್ಲೀಸ್ಟು ನಮ್ಮ ಹುಡುಗ ಹಿಂಗೇನೋ ಬೆಳೀಲಿ, ನಮಗೆ ಅವ್ನಿಗೆ ಒಳ್ಳೇದು ಮಾಡೋಕ್ಕಾಗದೇ ಇರೋ ಪರವಾಗಿಲ್ಲ, ಕೆಟ್ಟದ್ದು ಮಾಡಬಾರ್ದು ಅನ್ನೋ ಮನಸ್ಥಿತಿ ಅವರು ನಮಗೆ ಸಿಗಲಿಲ್ಲ. ಅದನ್ನು ನಾನು ಘಂಟಾಘೋಷ ಹೇಳ್ಕೊತೀನಿ. ಸೊ ಎಲ್ಲರ ಲೈಫಲ್ಲೂ ಇಂಥವ್ರು ಯಾರಾದರೂ ಇದ್ದೇ ಇರ್ತಾರೆ. ಅದಕ್ಕೆ ನಾನು ಹೇಳೋದು, ನಿಮ್ಮ ಸಂಬಂಧದಲ್ಲಿ ಯಾವ ನನ್ನ ಮಕ್ಕಳು ದುಡ್ಡಿರೋನು ಇರ್ತಾನೆ, ಅವನಿಗೆ ನಯಾ ಪೈಸಾ ಮರ್ಯಾದೆ ಕೊಡಬೇಡಿ. ಅವ್ನಿಗೆ ಯಾವುದಕ್ಕೂ ಆಗಲ್ಲ ಗುರು, ನಿಮ್ಮ ಏಳಿಗೆ ಸಹಿಸಲ್ಲ. ನೀವೇನೋ ಒಂದು ಅವ್ರಿಗೇನೋ ರೆಸ್ಪೆಕ್ಟ್ ಮಾಡಿಕೊಂಡು ಅವ್ರು ಹಂಗೆ ಹಿಂಗೆ ಅದು ಮಾಡ್ಬಿಡ್ತಾ ಇದ್ವಿ, ಯಾವ ನನ್ನ ಮಕ್ಕಳು ಏನೋ ಮಾಡಲ್ಲ, ನಿಮ್ಮ ಏಳಿಗೆನೇ ಸಹಿಸಲ್ಲ. ನಿಮ್ಮ ಏಳಿಗೆನೇ ಅವನಾರು ಸಹಿಸಿದ್ರೆ ಅವ್ರು ನಿಮ್ಗೆ ಸಹಾಯ ಮಾಡಿದ್ರು, ಅಟ್ಲೀಸ್ಟ್ ಒಂದು ನಿಮ್ಮ ಅಪ್ಪನೋ ಅಮ್ಮನೋ ಆಗಿದ್ರೆ ಅಟ್ಲೀಸ್ಟ್ ಅವರು ಏನೋ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅವ್ರು ಒಳ್ಳೇದನ್ನು ಬಯಸ್ತಾರೆ. ಯಾವ ತಂದೆ ತಾಯಿನಾಗ ಮಕ್ಳು ಕೆಟ್ಟದ್ದು ಬಯಸಲ್ಲ. ಬಟ್ ಸಂಬಂಧದಲ್ಲಿರೋ ನನ್ನ ಮಕ್ಳು ಇರ್ತಾರಲ್ಲ, ಆ ನನ್ನ ಮಕ್ಕಳಿಗೆ ಮುಟ್ಟು ನೋಡ್ಕೊಳ್ಳೋಂಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ, ಯಾವ ನನ್ನ ಮಗನೂ ಒಳ್ಳೇದು ಬಯಸಲ್ಲ. ಸೀರಿಯಸ್ ಆಗಿ ಹೇಳ್ತೀನಿ. ಆ ನನ್ನ ಮಕ್ಳಿಗೆ ಅವ್ರ ಹೆಂಡತಿ ಅವ್ರ ಮಕ್ಕಳು ಅವ್ರು ಬೆಳೆದೇ ದೊಡ್ಡದಾಗಿರ್ತದೆ. ಬೇರೆಯವ್ರಿಗೆ ಅವ್ರು ಸಹಾಯ ಮಾಡಲಿಲ್ಲ ಅಂದ್ರೆ ಅದು ಒಳ್ಳೆ ಕೆಟ್ಟದ್ದು ಮಾಡೋದೇ ಅವ್ರ ಉದ್ದೇಶ ಆಗಿರ್ತದೆ, ಒಳ್ಳೇದು ಮಾಡಲಿಲ್ಲ ಅಂದರು. ಓಕೆ, ಸೂಪರ್. ಸೊ ನಾನು ಧೈರ್ಯವಾಗಿ ಹೇಳ್ತೀನಿ ಗುರು, ಯಾವ ನನ್ನ ಮಕ್ಕಳು ಇರಲ್ಲ. ಯಾಕೆ ಹೇಳೋ, ನನ್ನ ಲೈಫಲ್ಲಿ ನನಗೆ ನಾನು ಕೆಲವೊಂದು ಸಿಚುವೇಷನಲ್ಲಿ ನಾನು ಕೆಲವೊಬ್ಬರಿಗೆ ನನ್ನ ಲೈಫಲ್ಲಿ ಹಿಂಗೆ ಆಯ್ತೈತೆ, ನನಗೊಂಚೂರು ಇದು ಮಾಡಿ ಸಹಾಯ ಅಂದರೆ ಅಟ್ಲೀಸ್ಟ್ ನಮ್ಮ ಅಪ್ಪಂಗೆ ಒಂದು ಸರಿಯಾದ ಗೈಡ್ಲೈನ್ಸ್ ಇರಲಿ ಅಂತ ಮಾಡಿದಾಗಲೂ ನನ್ನ ಮಕ್ಕಳು ಏನೇನೋ ಅಂದವ್ರೆ. ಅದೆಲ್ಲ ನನಗೇನೆ ಅವ್ರದ್ದೆಲ್ಲ ಆ ಮಾತುಗಳೇ ನಾನು ಇವತ್ತು ಈ ಬೆಳವಣಿಗೆ ಕಾರಣ. ಅದು ನನಗೆ ನನ್ನ ಮಕ್ಕಳಿಂದ ನಾನು ಲೀಸ್ಟ್ಗೂ ತಗೊಳಲ್ಲ. ದೇವ್ರೆ, ನಾನು ಎಲ್ಲೋ ಹೋದೆ, ಇವ್ರು ಇನ್ನೆಲ್ಲೋ ಹೊರಟೋದ್ರು. ಸೀರಿಯಸ್ಲಿ ನಾನು ಹೇಳೋದಿರೋಂಥದ್ದು ಫ್ರೆಂಡ್ಸ್, ನೀವು ಯಾರು ಏನು ಅನ್ಕೋತಾರೆ ಅಂತ ಹೇಳ್ಬಿಡ್ತೀನಿ. ನೀವು ದುಡ್ಡು ಕಾಸಲ್ಲಿ ಬೆಳೆದಿದ್ದೀರಾ, ನಿಮ್ಗೆ ಯಾರಾದರೂ ಸಹಾಯ ಕೇಳ್ತಾರಾ, ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾದರೆ ಮಾಡಿ, ಇಲ್ವಾ ಅಟ್ಲೀಸ್ಟ್ ಅವ್ರನ್ನ ಡಿಮೋಟಿವೇಟ್ ಮಾಡಿಬಿಡಿ ಅಥವಾ ಅವ್ರನ್ನ ಕೆಳಗಾಕೋ ಪ್ರಯತ್ನ ಮಾಡಿಬಿಡಿ. ಪಾಪ ಆದಷ್ಟು ಒಳ್ಳೇದು ಬಯಸಿ, ನಮ್ಮ ತಾಯಣ್ಣ ಒಳ್ಳೇದಾಗಿ ಆಗುತ್ತೆ. ಅದನ್ನು ನಾನು ಧೈರ್ಯವಾಗಿ ಹೇಳ್ತೀನಿ. ನಿಮ್ಮ ಕೈಯಲ್ಲಿ ಅಷ್ಟು ಕೊಡೋಕ್ಕಾಗಿಲ್ಲ ಅಂದರೂ ಇಷ್ಟು ಏನಾದರೂ ಕೈಯಿಂದ ಕೊಟ್ಟು ನೋಡಿ, ನಿಮಗೆ ಭಗವಂತ ಇನ್ನೊಂದು ಕಡೆಯಿಂದ ಜಾಸ್ತಿನೇ ಕೊಡ್ತಾನೆ. ಸೊ ಅದೊಂದು ಆಯಿತಾ. ಯಾವಾಗಲೂ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ಬೇರೆಯವ್ರು ಏನು ಅನ್ಕೋತಾರೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಬಿಡಿ. ಅದ್ರ ಜೊತೆಗೆ ಸೆಲ್ಫ್ ಲವ್ ಅನ್ನೋದಿರಬೇಕು. ನಮ್ಮನ್ನ ನಾವು ಫಸ್ಟ್ ಪ್ರೀತಿಸಬೇಕು ಆಯಿತಾ.
ನಮ್ಮಲ್ಲಿ ಏನಾದರೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ, ನಿಮ್ಮ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದನ್ನ ಏನಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿ. ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಗಾಸಿಪ್ಗಳು ಮಾಡ್ಕೊಂಡು ಅವ್ರಿವ್ರ ಮನೆನ ಹಾಳು ಮಾಡ್ತಾರೆ ಹೊರತು ಅದರಿಂದ ಏನೂ ಆಗಲ್ಲ. ಸೊ ನಿಮ್ಮ ಲೈಫ್ ಬಗ್ಗೆ ನೀವು ಎಷ್ಟು ಕೇರ್ ತೊಗೊತೀರೋ ಅಷ್ಟು ಒಳ್ಳೇದಾಗುತ್ತೆ. ಬೇರೆಯವ್ರ ಲೈಫಲ್ಲಿ ಏನು ನಡೀತಿರುತ್ತೋ, ನಾನು ಇನ್ನೂ ಒಂದು ಹೇಳ್ಬಿಡ್ತೀನಿ, ನಮ್ಮ ಲೈಫಲ್ಲಿ ಏನು ನಡೀತಿರುತ್ತೆ ಅಂತ ನಮ್ಮ ವೆಲ್ ವಿಷರ್ಸ್ಗಳಿಗಿಂತ ನಮ್ಮನ್ನ ದ್ವೇಷ ಮಾಡ್ತಾರೆ ನೋಡಿ, ಅವರೇ ಪಿನ್ ಟು ಪಿನ್ ಅಪ್ಡೇಟ್ ತಗೊಳ್ಳೋದು. ಎವ್ರಿ ಡೇ ಬ್ಲಾಗ್ ನೋಡ್ಕೊಂಡು ಹೋಗ್ತಾರೆ, ಯಾಕಂದ್ರೆ ಅವ್ರಿಗೆ ಅಪ್ಡೇಟ್ ಬೇಕು ನಮ್ಮ ಲೈಫಲ್ಲಿ ಏನಾಗ್ತಿದೆ. ನಮ್ಮ ಲೈಫಲ್ಲಿ ಅಂತಲ್ಲ, ಪ್ರತಿಯೊಬ್ಬರ ಲೈಫಲ್ಲಿ ಏನು ಗೊತ್ತಾ, ಯಾವನಾರು ಒಬ್ಬ ಮನುಷ್ಯ ಮೇಲೆ ಬಂದರೆ ಮಾತ್ರ ಜಗ್ಗೇಶ್ ಅವ್ರು ಹೇಳೋಲ್ಲ, ನಮ್ಮ ಕಸಿನ್ ರೀ, ನಮ್ಮ ಅಣ್ಣ ರೀ, ನಮ್ಮ ಬ್ರದರ್ ರೀ ಅಂತಾರೆ, ಇತ್ತಾಗ ಬಾ ಅಂತಾರೆ ಅಂತಾರಲ್ಲ, ಅದು ಮನುಷ್ಯನ ಹತ್ರ ದುಡ್ಡಿದ್ರೆ ಮಾತ್ರ ದುಡ್ಡಿಗೆ ಬೆಲೆ ಇರೋದು. ದುಡ್ಡಿಲ್ಲ ಒಳ್ಳೆ ವ್ಯಕ್ತಿಗೆ ಅವನು ಒಳ್ಳೆ ವ್ಯಕ್ತಿ ಆಗಲಿ, ವ್ಯಕ್ತಿತ್ವ ಆಗಿರಲಿ, ಅವ್ನಿಗೆ ನಮ್ಮ ತಾಯಣೆ ಬೆಲೆ ಕೊಡಲ್ಲ. ಅವನು ನಿನ್ನ ಹತ್ರ ದುಡ್ಡಿದೆಯಾ, ದುಡ್ಡಿಗೆ ಮರ್ಯಾದೆ. ಈ ಸಮಾಜ ಹೆಂಗಾಗಿದೆ ಅಂದರೆ, ಒಂದು ಕೆಟ್ಟ ಪರಿಸ್ಥಿತಿಗೆ ಹೋಗಿ ನಿಂತ್ಬಿಟ್ಟೈತೆ ಸಮಾಜ. ದುಡ್ಡಿರೋರು ಅವ್ನು ಒಳ್ಳೆ ಬಟ್ಟೆ ಹಾಕೊಂಡು ಅವ್ನು ಶೋಕಿ ಆಗಿದ್ದು, ಅವ್ನ ಮನ್ಸು ಎಕ್ಕೌಟ್ ಆಗಿರಲಿ, ಕಚಡ ಆಗೋಗಿರಲಿ ಗುರು, ಅವನ ಹತ್ರ ದುಡ್ಡಿದ್ರೆ ಮಾತ್ರ ಸತ್ಯವಾಗ್ಲೂ ಬೆಲೆ. ದುಡ್ಡಿಲ್ಲ ಅಂದರೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಹೇಳೋರೆ ವಿಡಿಯೋ, ಅವ್ನು BMW ಕಾರ್ ಮುಂದೆ ನಿಂತ್ಕೊಂಡು ಹೇಳೋ ಮಾತ್ಗೂ ಒಂದು ಡಸ್ಟ್ಬಿನ್ ಹತ್ರ ಹೋಗಿ ನಿಂತ್ಕೊಂಡು ಹೇಳೋ ಮಾತ್ಗೂ ಡಿಫ್ರೆನ್ಸ್ ಹೇಳೋರೆ, ಆಯಿತಾ? ಅವ್ರು ಫಾರಿನಲ್ಲಿ ಇರೋರದು, ದುಬೈಯಲ್ಲಿ. ಆ ಥರ ಹಂಗೆ ನಾವು ಹೇಳೋರು, ಒಂದು ದುಡ್ಡಿರೋನು ಹೇಳೋ ಮಾತಿಗೆ ಇರೋ ಗೌರವ, ದುಡ್ಡಿಲ್ಲದೆ ಹೇಳೋ ಮಾತಿಗೆ ಇರೋ ಇದು ಗೌರವ, ಡಿಫ್ರೆನ್ಸಸ್ ಬೇರೆ ಬೇರೆನೇ ಇರುತ್ತೆ. ಸೊ ಓಕೆ, ನಾನು ಏನೋ ಕನ್ವೆ ಮಾಡಬೇಕು ಇದನ್ನ ಅಂದರೆ, ನೀವು ಯಾವತ್ತೂ ನಿಮ್ಮ ಟೈಮ್, ನಾನು ಏನಾದರೂ ಇಷ್ಟು ಟ್ರಿಗರಾಗಿ ಮಾತಾಡ್ತೀನಿ ಅಂದರೆ ನನ್ನ ಮನಸ್ಸಲ್ಲಿ ನಾನು ಯಾವುದೂ ಇಟ್ಕೊಳ್ಳಲ್ಲ, ಆಚೆಗೆ ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಬಟ್ ನಮ್ಮದೆಲ್ಲ ತೋರಿಸ್ಕೊಳ್ಳೋದು ಏನಕ್ಕೆ ಆ ಥರ ಸ್ವಲ್ಪನಾದರೂ ಹೈಡ್ ಮಾಡ್ತಾರೆ. ನನಗೆ ಯಾವನ್ನ ಮೆಚ್ಚಿ ಏನೂ ಇಲ್ಲ ಗುರು, ಆಗೋಯ್ತು. ನನಗೂ ಆಗಲೇ 37 ವರ್ಷ, ಯಾವನ್ನು ಹೋಗಿ ಬಕೆಟ್ ಹಿಡಿಯೋದು ಸೀನೂ ಇಲ್ಲ, ಯಾವ ನನ್ನ ಮಕ್ಕಳು ಮನೆ ಬಾಗಿಲಿಗೆ ಹೋಗೋ ಪರಿಸ್ಥಿತಿನೂ ಬಂದರೂ ಬೇಕಾದ್ರೆ ಸತ್ತೋಗ್ಬಿಡ್ತೀನಿ ಬರ್ತಾವೆ. ನನ್ನ ಮಕ್ಕಳು ಬಾಗಿಲಿಗೆ ಯಾವತ್ತೂ ನಾನು ಹೋಗಲ್ಲ, ಡಿಸೈಡ್ ಆಗಿಬಿಟ್ಟಿದ್ದೀನಿ. ಓಕೆ ಬನ್ನಿ, ಈಗ ಊಟಕ್ಕೆ ಹೋಗೋಣ. ಚಲೋ. ಇವಾಗ ನಾವು ಗಾಳಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ. ಸೊ ಒಂಥರ ಆರಾಮ್ಸೆ ಗಾಡೀಲಿ ಹೋಗೋಣ ಅಂತ ಒಂದು ರೌಂಡ್ ಹೋಗ್ತಾ ಇದೀವಿ. ಏನೋ ಸ್ಲಿಪ್ಪರ್ ಬಿದ್ದೈತಾ? ಇವತ್ತೇನು ಹಿಂದೆ ಮಮ್ಮಿ ಜೊತೆನಾ? ಯಾವಾಗಲೂ ಮುಂದೆ ಹೋಗ್ತಾ ಇದ್ರಿ? ಅಥರ್ವ ದೊಡ್ಡವನಾಗೋದ. ಎಷ್ಟು ಚಿಕ್ಕವನಿದ್ದೆ ಅಲ್ವಾ ಮಗ, ನೀನು ಒಬ್ಬನೇ ಇದ್ದಾಗ ನೀನು ಚಿಕ್ಕವನು ಅಂತ ಅನ್ನಿಸ್ತಾ ಇತ್ತು. ಏನು ಗೊತ್ತಾ, ನನ್ನ ಮಗನಿಗೆ ಪ್ರತಿಯೊಂದು ಮಾತು ನಾವು ಹೇಳ್ಕೊಟ್ಟು ಮಾತಾಡ್ಸ್ಬೇಕಿತ್ತು. ಈಗ ಯಾರಾದ್ರೂ ಏನಾದ್ರು ಕೇಳಿದ್ರೆ ಸ್ವಂತ ಅವನೇ ಮಾತಾಡ್ತಾನೆ, ಅದು ಒಂದು ಖುಷಿ ತಂದಿದ್ದು ನಮಗೆ. ಯಾರಾದ್ರೂ ಫೋನ್ ಮಾಡಿದ್ರೆ ನಾವು ಹೇಳ್ಕೊಡ್ಬೇಕಿತ್ತು, ಊಟ ಆಯ್ತಾ, ಏನು ತಿಂದ್ರಿ, ಏನು ಎಂತ ನಾವೇ ಹೇಳ್ಕೊಡ್ಬೇಕಿತ್ತು. ಈಗ ಅವನೇ ಏನು ಸಮಾಚಾರ, ಅದೇ ಒಂದು ಸ್ಪೀಚ್ ಡಿಲೇ ಆಗಿದ್ರಿಂದ ಆ ಥರ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಅಕ್ಕನ ಮನೆಗೆ ಈಗ ನಾವು ಬಂದ್ವಿ. ಸೊ ಫಿಶ್ ಸಾಂಬಾರು ರೆಡಿಯಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಫಿಶ್ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾಳೆ ನಮ್ಮ ಅಕ್ಕ. ನನಗೆ ನಮ್ಮ ಅಕ್ಕ ಮಾಡೋ ಸಾಂಬಾರೇ ಇಷ್ಟ ಆಗೋದು, ಯಾರು ಮಾಡೋದಕ್ಕಿಂತನೂ. ಸೊ ನವೀನವ್ರಿಗೆ ಇಷ್ಟ ಅಂತ ಹೇಳಿದ್ನಲ್ಲ, ಅದಕ್ಕೆ ಇನ್ವೈಟ್ ಮಾಡಿದ್ಲು. ಈಗ ನಾನು ರೈಸ್ ಹಾಕಿಸ್ಕೊಂಡು ಫಿಶ್ ಸಾಂಬಾರು ಹಾಕಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಅವಳು ಮಾಡೋ ಸಾಂಬಾರು. ಅದಾದಮೇಲೆ ಎಲ್ಲ ಕೂತ್ಕೊಂಡು ಹೀಗೆ ಮಾತಾಡ್ತಾ ಇದ್ವಿ. ನಮ್ಮ ಹತ್ತರ್ವ ಹಾಯ್ ಫ್ರೆಂಡ್ಸ್ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ದೆ. ಹೀಗೆ ಸ್ವಲ್ಪ ಹೊತ್ತು ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಡೇ ಇವತ್ತು ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ. ಆ್ಯಂಡ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.